ಹೆಸರು ನಮ್ಮ ಹೆಸರು ಯಲ್ಲಪ್ಪ ಅಂತಾರೆ. ಎಲ್ಲಪ್ಪ ಅಂತ. ಈಗ ನೀವು ಯಾವ ಥರದ ಕೋರ್ಸ್ಗಳನ್ನೆಲ್ಲ ಆಫ್ ಮಾಡಿದಿರ ಇಲ್ಲಿ ಬಂದಿದ್ದೀರಾ? ನಾವು ಶಿಕ್ಷಕ ಆಕಾಂಕ್ಷೆ. ಶಿಕ್ಷಕ ಆಕಾಂಕ್ಷೆ ನಿಮ್ದು ಹೆಸರು ನಿಮ್ಮದು? ನಮ್ಮದು B.Ed ಪ್ಲಸ್ MSc ಆಗೈತೆ. MSc B.Ed ಆಗಿದೆ. BSc M.Ed ಆಗೈತೆ. BSc M.Ed ಆಗಿದೆ. B.Ed ಮುಗಿದು ಇವಾಗ 2 ವರ್ಷ ಆದರೂ ಕೂಡ ನಾವೆಲ್ಲ ವರ್ಷಕ್ಕೆ 2 ಸರ್ತ TT ಎಕ್ಸಾಮ್ಸ್ಗಳನ್ನೆಲ್ಲ ಬರ್ತಾ ಇದ್ದಾವೆ. ಇವಾಗೆಲ್ಲ ನೀವು ಗಮನಿಸ್ತಾ ಇದ್ದಾರೆ, ಒಂದು ಕಡೆ ಇವತ್ತು ಶಿಕ್ಷಣದಿಂದ ಪ್ರಗತಿ ಮುಂದೆ ಹೋಗುತ್ತಂತ ಹೇಳ್ಬಿಟ್ಟು ನಾವೆಲ್ಲ ಅನ್ಕೊತಾ ಇದ್ವಿ. ಬಟ್ ಇವತ್ತಿನ ದಿವಸ ಶಿಕ್ಷಣಕ್ಕೆ ಏನು ಇವತ್ತು ಈಡೇರಿಸ್ಬೇಕಾಗಿತ್ತು, ಇವತ್ತು ಭರವಸೆಗಳನ್ನ ಇವತ್ತು ಸರ್ಕಾರಗಳ ಈಡೇರಿಸಲ್ಲ. ಒಂದು ಕಡೆ ಸರ್ಕಾರಿ ಶಾಲೆ ಒಳಗೆ ಮಕ್ಕಳು ಬರ್ತಾ ಇಲ್ಲ ಅಂತ ಒಂದು ಕಡೆಗೆ ಹೇಳ್ತಾ ಇದ್ದಾರೆ. ಯಾಕೆ ಮಕ್ಕಳು ಬರ್ತಾ ಇಲ್ಲ? ಇವತ್ತು ಪ್ರತಿ ಶಾಲೆಯಲ್ಲಿ ಹೋದರೆ ಇವತ್ತು ಒಬ್ಬರು ಇಬ್ಬರು ಇವತ್ತು ಪರ್ಮನೆಂಟ್ ಟೀಚರ್ಸ್ಗಳು ಬಿಟ್ಟರೆ ಉಳ್ಕೋದರೆಲ್ಲ ಗೆಸ್ಟ್ ಟೀಚರ್ಸ್ಗಳಿದ್ದಾರೆ. ಹಂಗಂತ ಹೇಳ್ಬಿಟ್ಟು ಇವತ್ತೆಲ್ಲ ಭಾಳಷ್ಟು ಜನ ಶಿಕ್ಷಕ ಆಕಾಂಕ್ಷಿಗಳು ಕೂಡ ಇವತ್ತು TT ಎಕ್ಸಾಮ್ಸ್ಗಳು ಬರೆದು CETಗೋಸ್ಕರ ಭಾಳಷ್ಟು ಕಾಯ್ತಾ ಇದ್ದಾರೆ. ಆದರೆ ಇವತ್ತು ಕಾಲ್ಫಾರ್ಮ್ಗಳು ಆಗ್ತಾಯಿಲ್ಲ. ಒಂದು ಕಡೆಗಿದಾದರೆ ಇವತ್ತು ಇನ್ನೊಂದು ಕಡೆಗೆ ಇವತ್ತು ಪ್ರತಿಯೊಬ್ಬ ಶಿಕ್ಷಕ ಆಕಾಂಕ್ಷಿಯಲ್ಲಿ ಆತಂಕ ಮೂಡಿರ್ತಕ್ಕಂಥದ್ದು ಇವತ್ತು KPS ಮ್ಯಾಗ್ನೆಟ್ ಅಂತಕ್ಕಂಥ ಯೋಜನೆ. ಇವತ್ತು ನಿಮಗೆಲ್ಲ ಗೊತ್ತಿದೆ, ಇವತ್ತು ರಾಜ್ಯದಲ್ಲಿ 40,000 ಸರ್ಕಾರಿ ಶಾಲೆಗಳು ಮುಗಿಸ್ತುವಂತಕ್ಕಂಥ 8,000 ಶಾಲೆಗಳನ್ನ ಪಬ್ಲಿಕ್ ಶಾಲೆ ಮಾಡಿ 40,000 ಶಾಲೆಗಳು ಮುಗಿಸ್ತುವಂತಕ್ಕಂಥ ನೀತಿನೇ ತೊಗೊಂಬಂದೈತೆ ಸರ್ಕಾರ. ಇವತ್ತು ಅದರಿಂದ ನಮ್ಮ ಪ್ರತಿಯೊಬ್ಬ ಶಿಕ್ಷಕ ಆಕಾಂಕ್ಷೆಯಲ್ಲಿ ಕೂಡ ಇವತ್ತೇನಂತಂದ್ರೆ ಆತಂಕಗಳು ಸೃಷ್ಟಿ ಆಗ್ತದೆ. ಇದೇ ಮೊನ್ನೆ ಕೂಡ ಇವತ್ತು ಶಿಕ್ಷಣ ಸಚಿವರು ಹೇಳಿದರು, ಲಾಸ್ಟ್ ಟೈಮ್ 25 ಡಿಸೆಂಬರಲ್ಲಿ TT ಎಕ್ಸಾಮ್ ಮುಗಿತು. ಈ TT ಎಕ್ಸಾಮ್ ಫಲಿತಾಂಶ ಬಂದ ತಕ್ಷಣ ನಾವು CETಗೆ ಕಾಲ್ಫಾರ್ಮ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿತ್ತು. ಬಟ್ ಈ ಸರ್ಕಾರಗಳು ಕಾಲ್ಫಾರ್ಮ್ ಮಾಡ್ತಾ ಇಲ್ಲ. ಇದರಿಂದ ಇನ್ನೇ ಹೆಚ್ಚಿನ ಮಟ್ಟದಲ್ಲಿ ಇವತ್ತು ಆಕಾಂಕ್ಷಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾಲ್ಫಾರ್ಮ್ ಆಗದೆ ಹೋದರೆ ಶಿಕ್ಷಕರ ಹುದ್ದೆ ಇವತ್ತು ನಾವು ಉದ್ಯೋಗಾಂಕ್ಷಿ ಹೋರಾಟ ಸಮಿತಿ ಆಗಿರ್ಬೋದು, ಪ್ರತಿಯೊಂದು ಇವತ್ತು ಹೋರಾಟ ಸಮಿತಿಯವರ ಜೊತೆ ಕೂಡಿ ನಾವು ಮುಂದಿನ ಹೋರಾಟಕ್ಕೆ ಸಜ್ಜಾಗ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಈ ಮಾತೆಲ್ಲ. ಧಾರವಾಡದಲ್ಲಿ ನಾನಿವಾಗ ಕಳೆದ 6 ತಿಂಗಳಿಂದ ಧಾರವಾಡದಲ್ಲಿದ್ದೀನಿ. ಟೀಚರ್ಸ್ಗೋಸ್ಕರ ಕಾಲ್ಫಾರ್ಮ್ ಮಾಡ್ತು ಅಂತೇನೋ ಕಳೆದ 5 ತಿಂಗಳಿಂದ ಏನು ಹೇಳ್ತಾ ಇದ್ದಾರೆ. ನಾವು ಅದಕ್ಕೋಸ್ಕರ ಬಂದು ಇಲ್ಲೆಲ್ಲ ಭಾಳಷ್ಟು ಜನ ಯುವಕರೆಲ್ಲ ಬಂದು ಓದ್ತಾ ಇದ್ದೀವಿ. ಇವತ್ತು ನಾವು ತಿಂಗಳಿಗೆ 6,000 ರೂಪಾಯಿ ಖರ್ಚು ಮಾಡ್ಕೊಂಬಿಟ್ಟು ಮೆಸ್ ಆಗಿರ್ಬೋದು, ಇವತ್ತು ಪ್ರತಿಯೊಂದನ್ನು ಕೂಡ ಇವತ್ತು ಖರ್ಚು ಮಾಡ್ಕೊಂಬಿಟ್ಟು ನಾವು ಓದ್ತಾ ಇದ್ವಿ. ಬಟ್ ಇವತ್ತು ಪ್ರತಿಫಲ ಅಂತಂದ್ರೆ ಇವತ್ತು ಕಾಲ್ಫಾರ್ಮ್ ಮಾಡ್ಬೇಕು, ಬಟ್ ಕಾಲ್ಫಾರ್ಮ್ ಮಾಡ್ತಾ ಇಲ್ಲ. ಇಂಥ ತೊಂದರೆಗಳನ್ನ ಅನುಭವಿಸಿ ಇವತ್ತು ನಾವು ಧಾರವಾಡದಲ್ಲಿ ಬದುಕ್ತಾ ಇದ್ದೀವಿ. ತಿಂಗಳಿಗೆ ನಾವು 6,000 ಖರ್ಚಾಗುತ್ತೆ. ವಸತಿ ಆಗಲಿ ಊಟ ಆಗಲಿ ಎಲ್ಲ ವಸತಿ ಬಂತು, ಊಟ ಬಂತು, ಲೈಬ್ರರಿ ಬಂತು, ಪ್ರತಿಯೊಂದು ಬಂತು. 6,000 ಖರ್ಚಾಗುತ್ತೆ. ಪ್ರತಿಯೊಬ್ಬರು ಕೂಡ ಇದು ಹೊರೆ ಆಗ್ತಾ ಇದೆ. ಒಂದು ಕಡೆಗೆ ಇವತ್ತು 2,000 ರೂಪಾಯಿ ಕೊಡ್ತೀವಿ, ಭತ್ತ ಕೊಡ್ತೀವಿ ಅದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಮ್ಗೆ ಯಾವುದೇ ಭತ್ತ ಕೂಡ ಬೇಕಾಗಿಲ್ಲ, ಇವತ್ತು ಕಾಲ್ಫಾರ್ಮ್ ಬೇಕಾಗಿತ್ತು ಇವತ್ತು. ಸೊ ನೀವು ಯಾವ ಥರ ಆಸ್ಪೈರೆನ್ಸ್ ಇದೆ? ನಿಮ್ಮ ಆಸ್ಪೈರೆನ್ಸ್ ನಿಮ್ಮ ತಂದೆ ತಾಯಿನೂ ನೀವು ಕಾಯ್ತಾ ಇದ್ದಾರೆ, ನಮ್ಮ ಮಕ್ಕಳು ಇವತ್ತೆಲ್ಲ ನಾಳೆ ಅವ್ರ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ಆಸೆಯಲ್ಲಿ ಅವ್ರು ತಮ್ಮ ಕೆಲಸ ಮಾಡಿ ಅದು ದುಡ್ದು ರೊಕ್ಕದ ನಿಮ್ಗೆ ಕೊಡ್ತಾ ಇದ್ದಾರೆ ಸರ್. ಹೌದು, ಇವತ್ತಿನ ಸಿಚುವೇಶನ್ ಹಂಗಾಗಿತ್ತು ಸರ್. ಇವತ್ತಿನ ಬೆಲೆ ಏರಿಕೆ ಆಗಿರ್ಬೋದು, ಇವತ್ತಿನ ದುಬಾರಿ ಜೀವನ ಇವತ್ತು ಪ್ರತಿಯೊಬ್ಬರು ಸಾಗಿಸ್ತಾರೆ. ಒಂದು ಕಡೆಗೆ ರೈತರ ನಮ್ಮ ತಂದೆ ತಾಯಿಗಳು ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಸಿಗ್ತಲ್ಲ, ಇನ್ನೊಂದು ಕಡೆಗೆ ಇವತ್ತು ಬದುಕಿದ ಪ್ರತಿಯೊಂದು ಬೆಲೆ ಕೂಡ ಇವತ್ತು ಏರ್ತಾ ಇದೆ. ಸಿಲಿಂಡರ್ ಬೆಲೆ ಏರ್ತಾ ಇದೆ, ಪ್ರತಿಯೊಂದು ಸಹಿತ ಏರ್ತಾ ಇದೆ. ಅದ್ರ ಮಧ್ಯದಲ್ಲಿ ಕೂಡ ನಮ್ಗೆ 6,000 ರೂಪಾಯಿ ಕೊಟ್ಬಿಟ್ಟು ಇವತ್ತು ಓದ್ಸಕ್ಕಂತ ಕಲಿಸ್ತಾ ಇದ್ದಾರೆ. ಬಟ್ ಅವ್ರಿಗೆ ಭರವಸೆ ಇದೆ, ಇವತ್ತೇನೋ ಜಾಬ್ ಮಾಡ್ಕೊಂಬರ್ತಾನೆ ನನ್ನ ಮಗ ಅಂತ ಹೇಳ್ಬಿಟ್ಟು. ಬಟ್ ಇವತ್ತು ಬರೀ ಶಿಕ್ಷಕ ಅಂತ ಅಷ್ಟೇ ಅಲ್ಲ, ಪ್ರತಿಯೊಂದು ಇಲಾಖೆದಲ್ಲಿ ಕೂಡ ಇವಾಗ ಸರ್ ಹೇಳಿದಿರುತ್ತೆ 2.5 ಲಕ್ಷಕ್ಕೆ ಹೆಚ್ಚು ಉದ್ಯೋಗಗಳು ಖಾಲಿದಾವೆ. ಬಟ್ ಕಾಲ್ಫಾರ್ಮ್ ಮಾಡಬೇಕಾಗಿತ್ತು, ಇವತ್ತು ಮಾಡ್ತಾ ಇಲ್ಲ ಸರ್ಕಾರಗಳು. ಇವತ್ತು ನಾನು 6 ತಿಂಗಳ ಆಯಿತು, ಇನ್ನೊಂದು ಕಡೆಗೆ ಇವತ್ತು 4 ವರ್ಷ 5 ವರ್ಷ 6 ವರ್ಷ ಕೂಡ ಇಲ್ಲಿ ಯುವಕರು ಇವತ್ತು ಉದ್ಯೋಗಕ್ಕೋಸ್ಕರ ಇವತ್ತೇನೋ ಓದ್ತಾ ಇದ್ದಾರೆ. ಇವತ್ತು ಅವ್ರ ಹತ್ರ ಡಿಪ್ರೆಷನ್ಸ್ ಕೂಡ ಬರ್ತಾ ಇದ್ದಾವೆ. ನೀವು ಗಮನಿಸ್ತಾ ಇದ್ದೀರಿ, ಇವತ್ತು ಎಷ್ಟೋ ಜನ ಸೂಸೈಡ್ ಮಾಡ್ಕೊತಾ ಇದ್ದಾರೆ ನಮ್ಮ ಸ್ನೇಹಿತರು. ಇದನ್ನೆಲ್ಲ ನೋಡಿ ಕೂಡ ಇವತ್ತು ಸರ್ಕಾರಗಳು ಎಚ್ಚೆತ್ಕೋಬೇಕು. ಇವತ್ತು ಎಚ್ಚೆತ್ಕೋತಾ ಇಲ್ಲ. ನಮ್ಮ ಹೋರಾಟಗಳು, ನಮ್ಮ ಯುವಕರು ಬಲಿಷ್ಠರಾಗಬೇಕಾಗಿತ್ತು. ಇವತ್ತು ನಮ್ಮ ಉದ್ಯೋಗದ ಹಕ್ಕನ್ನು ನಾವು ಪಡಿಬೇಕಂತಂದರೆ ನಾವು ಇವತ್ತು ಬೀದಿಗೆ ಇಳಿಬೇಕಾಗುತ್ತೆ. ನಾವೆಲ್ಲ ಜೊತೆ ಕೂಡ್ಬಿಟ್ಟು ಇವತ್ತಿನ ನಮ್ಮ ಹಕ್ಕನ್ನು ಕೇಳಬೇಕಾಗಿತ್ತು ಯುವಕರು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕೂಡ ನಾವು ಮನವಿಯನ್ನು ಮಾಡ್ಕೊತಾ ಇದ್ದೀವಿ.